ಎಲ್ಲ ಕಾರ್ಮಿಕರು ಅವ್ರ ಮನೆಯಾಗಿ ಇರ್ತಾರೆ, ಯಾರೂ ಈ ಕೆಲಸಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಇದು ಒಂದು 20ರಿಂದ ನಮ್ದು ಅಗ್ರಿಮೆಂಟ್ ಆಗ್ತಾಯಿತ್ತು, ಅದು ಮಾರ್ಚ್ 27ನೇ ತಾರೀಕು. ಈಗ ಕೇಳಿದರೆ ನಮಗೆಲ್ಲ ಹಿಂದಿನ ಸರ್ಕಾರದಾಗ ಐತಿ, ಈಗ ಅದೇನು ನಾವು ಮಾಡೋಕ್ಕಾಗಲ್ಲ ಅಂತ ಈಗಿನ ಸರ್ಕಾರಗಳು ಹೇಳ್ತಾವೆ. ಅದ್ರ ಜೊತೆಗೆ ಮುಂದೆ ಒಂದು 24ರಿಂದ ನಮಗೆ ಹೊಸ ವೇತನ ಕೊಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಇದು ನಮ್ಮ ಒಂದು ಸಣ್ಣ ಸಮಸ್ಯೆ ಬಗೆಹರಿಸೋಕೆ ಸುಮಾರು 3ನೇ ಮೀಟಿಂಗ್ ಇದೇ ಒಂದು ತಿಂಗಳು ಇದೇನು ನಮ್ಮದು 5,500 ಕೋಟಿ ಜನ ಇದ್ದಾರೆ ಮಹಿಳೆಯರು ಅಡ್ಡಾಡ್ರಿ ಅಂತೇಳಿ ತಾವು ಒಂದು ಇದನ್ನು ತೊಗೊಂತಾರೆ, ಇದಕ್ಕೆ ಏನು ಕ್ರೆಡಿಟ್ ತೊಗೊಂತಾರೆ. ಶಬ್ದ ಎತ್ತಲಾರ್ದೆ ನಮ್ಮದು ಸಮಸ್ಯೆ ಬಗೆಹರಿಸೋಕೆ ಹೋದ್ರೆ 10-15 ನಿಮಿಷ ಕರೀತಾರೆ, ಮತ್ತು ಯಾವುದೋ ಇದಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ನಮ್ಮ ಸಮಸ್ತ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಸ್ವಇಚ್ಛೆಯಿಂದ ನಮ್ಮ ಮನೆ ಮುಂದೆ ಇದನ್ನು ಹೋರಾಟ ಮಾಡ್ತೀವಿ. ಅದ್ರ ಜೊತೆಗೆ ಯಾರಿಗೆ ನಾವು ಇಲ್ಲಿ ಬಸ್ಗಳನ್ನು ತಡೆ ಹಿಡಿಯುವಾಗಲೇ ಅದಾಗಲ್ಲ, ಸ್ವಇಚ್ಛೆ ನಮ್ಮ ಮನೇಲಿದ್ದಾಗ ಸಂಸ್ಥೆ ಅಧಿಕಾರಿಗಳ ಬಂದು ನಮ್ಮ ಕಾರ್ಮಿಕರು ಪ್ರಯಾಣಿಕರಿಗೆ ತೊಂದರೆ ಕೊಡಬೇಕು. ನಮ್ಮ ಜನ 2,500 ಜನ ಬರ್ತಾರೆ ನಾವು. ಅಂದರೆ ಆದರೂ ಇದಕ್ಕೆ ನೇರವಾಗಿ ಸರ್ಕಾರ ಹಾಗೂ ಆಡಳಿತ ವರ್ಗ ಕಾಣ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಗದಗ ಜಿಲ್ಲಾ ಸಾರ್ವಜನಿಕರು ಅವಾಗ ಪ್ರಯಾಣಿಕರು ನಮಗೆ ಸಹಕಾರ ಕೊಡಬೇಕು. ಯಾಕಂದರೆ ಅವರು ದುಡಿದು ಹಗಲು ರಾತ್ರಿ ಹಬ್ಬ ಹರಿದಿನ ಇಲ್ಲದೆ ಕೆಲಸ ಮಾಡುವಂಥ ನಮ್ಮ ಸಾರಿಗೆ ನೌಕರಿಗೆ ಇನ್ನೂ ಮಟ್ಟ ಅದರ ಬಗ್ಗೆ ಎಚ್ಚೆತ್ತು ಕ್ರಮ ತಗೊಳ್ಳೋಲ್ರು. ಅದಕ್ಕೆ ಇವತ್ತಿನ ದಿವಸ ಈಗ 12 ಗಂಟೆಗೆ ಮೀಟಿಂಗ್ ಇದೆ. ಆ ಏನರ ಮೀಟಿಂಗ್ ವಿಫಲ ಆಗಿ ನಮ್ಮ ಸಮಸ್ಯೆಗಳು ಬಗೆಹರಿಸಲಿಲ್ಲ ಅಂದರೆ ಸಾರಿಗೆ ನೌಕರರ ಬೇಡಿಕೆಗಳು, ಕಾರ್ಮಿಕರ ಐಕ್ಯತೆ, ಕಾರ್ಮಿಕರ ಐಕ್ಯತೆ, ಹೋರಾಟ ಹೋರಾಟ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಭರವಸೆ 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 ಭರವಸೆ, ಜಂಟಿ ಸಮಿತಿಗೆ ಯಾತಕ್ಕಾಗಿ ಹೋರಾಟ, ಎಲ್ಲವರೆಗೆ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟಗಳು ಈಡೇರಬೇಕು, ಈಡೇರಬೇಕು, ಈಗ ಜಂಟಿ ಸಮಿತಿಯ ವತಿಯಿಂದ ನಾವು ಈ ಅನಿರ್ದಿಷ್ಟ ಮುಷ್ಕರನ ಹಮ್ಮಿಕೊಂಡಿದ್ದೀವಿ. ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಒಂದು 38 ತಿಂಗಳ ಅರಿಯರ್ಸ್ ಕೊಡಬೇಕು, ಒಂದು 24ರಿಂದ ನಮಗೆ ಹೊಸದಾಗಿ ಈಗ ವೇತನ ಪರಿಷ್ಕರಣೆ ಮಾಡಬೇಕು. ಇವೆರಡನ್ನು ಇಟ್ಕೊಂಡು ನಾವು ಅವ್ರಿಗೆ ನಾವು ಕರೆ ಕೊಟ್ಟಿದ್ದೀವಿ ಮುಷ್ಕರಕ್ಕೆ. ಬಟ್ ಏನಂದ್ರೆ ನಾವು ಈಗ 38 ತಿಂಗಳ ಬಾಕಿ ನಾವು ದುಡಿದನ್ನು ಕೇಳ್ತಾ ಇದ್ದೀವಿ. ಸರ್ಕಾರ ನಮ್ಮ ದುಡಿಮೆಗೆ ಮೆಚ್ಚನ್ನು ಕೊಡಲೇಬೇಕಾಗಿತ್ತು. ಯಾಕೆ ಸಿದ್ದರಾಮಯ್ಯನವರು ಇದನ್ನು ಮೇನಾಮೆಣಿಸ್ತಾ ಇರ್ತಾರೋ ಗೊತ್ತಿಲ್ಲ. ಬಟ್ ಏನಂದ್ರೆ ನಾವು ಶಕ್ತಿ ಯೋಜನೆಯಿಂದ ಅವ್ರನ್ನ ಯಶಸ್ವಿಯಾಗಿ ಒಬ್ಬ ಮಂತ್ರಿಯನ್ನಾಗಿ ಮಾಡಿದ್ದು ಅವ್ರ ಗಮನದಲ್ಲಿ ಇದೆ. ಇದ್ದಾಗ್ಯೂ ಇವರು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಶಾಂತಿಯುತವಾಗಿ ನಮ್ಮ ಮನೆಯಲ್ಲಿದ್ದು ನಾವು ಯಾರಿಗೂ ತೊಂದರೆ ಕೊಡಲಾರ್ದೇ ನಮ್ಮ ಮನೆಯಲ್ಲಿದ್ದು ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಈ ಮುಷ್ಕರಕ್ಕೆ ಎಲ್ಲ ನಮ್ಮ 6 ಸಂಘಟನೆಗಳ ಬೆಂಬಲ ಇದೆ. ಹಾಗಾಗಿ ಇದರಲ್ಲಿ ನಾವು 4 ಸಂಘಟನೆಗಳು ಶಾಂತಿಯುತವಾಗಿ ಗದಗ ಜಿಲ್ಲೆಯಲ್ಲಿ ನಾವು ಮುಷ್ಕರವನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಈಗ ಸಿದ್ದರಾಮಯ್ಯನವರು ಇವತ್ತು ಮೀಟಿಂಗ್ ತೊಗೊಂಡಿದ್ದಾರೆ. ಈಗ ಆ ಮೀಟಿಂಗ್ನಲ್ಲಿ ಏನಾದರೂ ಅವರು ನಮ್ಮ ಒಂದು ಕರ್ತವ್ಯಕ್ಕೆ ಮೆಚ್ಚಿ ಅವರೇನಾದರೂ ನಾವು ಕೇಳಿದ ಬೇಡಿಕೆಗಳನ್ನು ಕೊಟ್ಟರೆ ನಾವು ಮುಷ್ಕರದಿಂದ ಹಿಂದೆ ಸರಿತೀವಲ್ಲ ಹೊರತಾಗಿ ಅವ್ರು ಕೊಡದೆ ಹೋದರೆ ನಾವು ಇದನ್ನು ಅನಿರ್ದಿಷ್ಟ ಮುಷ್ಕರ ಮಾಡ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪೊಲೀಸ್ ವರಿಷ್ಠರು ಎಲ್ಲರೂ ನಮ್ಮ ಜೊತೆಗೆ ಕರೆದು ಮಾತಾಡಿದರು. ನೋಡ್ರಪ್ಪ, ಶಾಂತಿಯುತವಾಗಿ ನೀವು ಮಾಡಿರಿ, ಅದರಿಂದ ನಾವು ನೌಕರರು ನೀವು ನೌಕರರು ತೊಂದರೆ ಇಲ್ಲ. ಬಟ್ ನೀವು ಯಾವುದೇ ಅಹಿತಕರ ಘಟನೆ ನೀವು ಎಡೆ ಮಾಡಿಕೊಡ್ಬೇಡ್ರಿ, ನಾವು ಹಂಗೆ ಮಾಡೋದಿಲ್ಲ ಅಂತ ಹೇಳಿದ್ರೆ. ಹಾಗಾಗಿ ನಾವು ನಮ್ಮ ಅಧಿಕಾರಿ ವರ್ಗ ಏನು ನಮಗೆ ತೊಂದರೆ ಕೊಡ್ತಾ ಅವರಲ್ಲಿ ಭಿನ್ನಯಿಸ್ಕೊಂಡಿವಿ. ಅವರೇನಾದರೂ ಅಧಿಕಾರಿ ವರ್ಗ ನಮ್ಮ ಮನೆಗೆ ಬರೋದಾಗಲಿ, ನಮ್ಮ ಕಾರ್ಮಿಕರು ಹೆದರಿಸೋದಾಗಲಿ, ಅಥವಾ ಅವ್ರೇನಾದರೂ ನಿಮಗೆ SP ಮಾಡ್ತೀವಿ, ನಿಮಗೆ ಸಸ್ಪೆಂಡ್ ಮಾಡ್ತೀವಿ ಅಂತೇಳಿ ಹಂಗೇನಾದ್ರು ಮಾಡೋದಾದ್ರೆ ನಾವು ಉಗ್ರ ಹೋರಾಟಕ್ಕೆ ನಾವು ಇಳಿಬೇಕಾಗುತ್ತೆ ಅನ್ನೋದನ್ನು ನಾವು ಅವ್ರಿಗೆ ಹೇಳಿದ್ದೀವಿ. ನಾವು ಹಂಗೆ ಹೇಳಿದ್ದೀವಿ ಅವ್ರು ನಿಮ್ಮ ಅಧಿಕಾರಿಗಳಿಗೆ, ಹಂಗೇನೂ ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವು ಹಂಗೆ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಅನಿರ್ದಿಷ್ಟಾವಧಿಯವರೆಗೆ ಮುಷ್ಕರ. ಎಲ್ಲಿವರೆಗೆ ನಮ್ಮ ಬೇಡಿಕೆ ಈಡೇರುವುದಿಲ್ಲೋ ಅಲ್ಲಿವರೆಗೂ ನಾವು ಮುಷ್ಕರವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಕಾರ್ಮಿಕರು ಅವ್ರ ಮನೆಯಾಗಿ ಇರ್ತಾರೆ, ಯಾರೂ ಈ ಕೆಲಸಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಒಂದು 20ರಿಂದ ನಮ್ದು ಅಗ್ರಿಮೆಂಟ್ ಆಗ್ತಾಯಿತ್ತು, ಅದು ಮಾರ್ಚ್ 27ನೇ ತಾರೀಕು. ಈಗ ಕೇಳಿದರೆ ನಮಗೆಲ್ಲ ಹಿಂದಿನ ಸರ್ಕಾರದಾಗ ಐತಿ, ಈಗ ಅದೇನು ನಾವು ಮಾಡೋಕ್ಕಾಗಲ್ಲ ಅಂತ ಈಗಿನ ಸರ್ಕಾರಗಳು ಹೇಳ್ತಾವೆ. ಅದ್ರ ಜೊತೆಗೆ
ಮುಂದೆ 1/1/24ರಿಂದ ನಮಗೆ ಹೊಸ ವೇತನ ಕೊಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಇದು ನಮ್ಮ ಒಂದು ಸಣ್ಣ ಸಮಸ್ಯೆ ಬಗೆಹರಿಸಕ್ಕೆ ಸುಮಾರು 3ನೇ ಮೀಟಿಂಗ್ ಇದೇ ಒಂದು ತಿಂಗಳು ಇದೇನು ನಮ್ಮದು 5,500 ಕೋಟಿ ಜನ ಇದ್ದಾರೆ ಮಹಿಳೆಯರು ಅಡ್ಡಾಡ್ರಿ ಅಂತೇಳಿ ತಾವು ಒಂದು ಇದನ್ನು ತೊಗೊಂತಾರೆ ಇದಕ್ಕೆ ಏನು ಕ್ರೆಡಿಟ್ ತೊಗೊಂತಾರ ಶಬ್ದ ಎತ್ತಲಾರ್ದೆ ನಮ್ಮದು ಸಮಸ್ಯೆ ಬಗೆಹರಿಸಕ್ಕೆ ಹೋದ್ರೆ 10-15 ನಿಮಿಷ ಕರೀತಾರೆ ಮತ್ತು ಯಾವುದೋ ಇದಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ನಮ್ಮ ಸಮಸ್ತ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಸ್ವಇಚ್ಛೆಯಿಂದ ನಮ್ಮ ಮನೆ ಕುಂತಾಗಿ ಇದನ್ನು ಹೋರಾಟ ಮಾಡ್ತೀವಿ. ಅದ್ರ ಜೊತೆಗೆ ಯಾರಿಗೆ ನಾವು ಇಲ್ಲಿ ಬಸ್ಗಳನ್ನು ತಡೆ ಹಿಡಿಯುವಾಗಲೇ ಅದಾಗಲ್ಲ, ಸ್ವಇಚ್ಛೆ ನಮ್ಮ ಮನೇಲಿದ್ದಾಗ ಸಂಸ್ಥೆ ಅಧಿಕಾರಿಗಳೇ ಬಂದು ನಮ್ಮ ಕಾರ್ಮಿಕರ ಪ್ರಯಾಣಿಕರಿಗೆ ತೊಂದರೆ ಕೊಡಬೇಕು. ನಮ್ಮ ಜನ 2,500 ಜನ ಬರ್ತಾರೆ ನಾವು ಅಂದರೆ ಆದರೂ